ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸ್ಕೊಡುವಂಥ ಭಾಗ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಿಂದ 18ನೇ ವಚನದವರೆಗೂ ನಾವು ಧ್ಯಾನ ಮಾಡೋಣ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 18ನೇ ವಚನದವರೆಗೂ. ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದುರಿಸುತ್ತದೆ. ಅವನು ಕೂಲಿಯಾಳು. ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಓಕೆ, 17ವರೆಗೂ ಸಾಕು. ಸೊ ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯವನ್ನು ತಮ್ಮ ಕುರಿತಾಗಿ ಹೇಳ್ತಾ ಇದ್ದಾರೆ. ಅದೇನಂತಂದರೆ, ನಾನೇ ಒಳ್ಳೆಯ ಕುರುಬನು. ನಾನೇ ಒಳ್ಳೆಯ ಕುರುಬನು. ಓಕೆ, ಸೊ ನಾನೇ ಅನ್ನುವಂಥ ಪದ ಏನಿದೆ ಅಲ್ವಾ, ಅದು ಇಂಗ್ಲೀಷಲ್ಲಿ ಹೇಳ್ತದೆ ಐ ಆಮ್ ಎಂಬುದಾಗಿ. ಹಲ್ಲೆಲೂಯಾ. ಸೊ ಮೋಶೆ ಯಾವಾಗ ಆ ಒಂದು ಬೆಟ್ಟದ ಮೇಲೆ ದೇವರನ್ನು ಅವನು ನೋಡ್ತಾನೋ, ದೇವರ ಒಂದು ದರ್ಶನವನ್ನು ಬೆಟ್ಟದ ಮೇಲೆ ಉರಿಯುವ ಪೊದೆಯೊಳಗಡೆ ಮೋಶೆ ನೋಡ್ತಾನೋ, ಆವಾಗ ಮೋಶೆ ಕೇಳ್ತಾನೆ ದೇವರಿಗೆ, ಸ್ವಾಮಿ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ ಎಂಬುದಾಗಿ ಮೋಶೆ ಕೇಳ್ತಾನೆ. ಅದಕ್ಕೆ ದೇವರು ಕೊಡುವಂಥ ಉತ್ತರ ಏನಂತಂದರೆ, ನಾನೇ ಆಗಿದ್ದೇನೆ. ಐ ಆಮ್ ದಟ್ ಐ ಆಮ್. ನಾನೇ ಆಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದೇ ಒಂದು ಮಾತು, ಅದೇ ಒಂದು ಪದವನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಏನಂತ? ನಾನೇ ಒಳ್ಳೆಯ ಕುರುಬನು. ನಾನೇ ಒಳ್ಳೆಯ ಕುರುಬನು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೇನಾಗಿದ್ದಾರೆ? ಕುರುಬರಾಗಿದ್ದಾರೆ. ಅದು ಅವರ ಒಂದು ಕೆಲಸ ಅಲ್ಲ, ಅಥವಾ ಪ್ರೊಫೆಷನ್ ಅಲ್ಲ. ಪ್ರೊಫೆಷನ್ ಅಂತಂದರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಇದ್ದಾಗ ಕುರಿಗಳನ್ನು ಕಾಯ್ತಾ ಇದ್ರು, ಆ ಥರ ಅಲ್ಲ. ಓಕೆ, ನಾನೇ ಒಳ್ಳೆ ಕುರುಬನು ಅನ್ನೋದಾದರೆ ಅದರೊಳಗಡೆ ಆತ್ಮಿಕವಾದಂಥ ಅರ್ಥವನ್ನು ನಾವು ನೋಡ್ತೇವೆ. ಏನಿದೆ ಅದರಲ್ಲಿ? ಆತ್ಮಿಕವಾದಂಥ ಒಂದು ಮೀನಿಂಗ್ ಇದೆ. ನಾನೇ ಒಳ್ಳೆ ಕುರುಬನಂತ ಸ್ವಾಮಿ ಹೇಳುವುದಾದರೆ ಯಾವ ಕಾರಣಕ್ಕೆ ಯೇಸು ಸ್ವಾಮಿ ತಾನು ಒಳ್ಳೆ ಕುರುಬನು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ನಾವು ನೋಡಬೇಕು. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಮಾತ್ರ ಈ ಒಂದು ಮಾತನ್ನು ನೀವು ಬರೆದಿರೋದನ್ನು ನೋಡ್ತೀರಿ. ಯಾಕಂತಂದರೆ ಯೋಹಾನನು ಯೇಸು ಸ್ವಾಮಿಗೆ ತುಂಬ ಹತ್ತಿರವಾದಂಥ ಶಿಷ್ಯನಾಗಿದ್ದ, ಅವರ ಎದೆಗೆ ಒರಗಿಕೊಂಡಂಥ ಶಿಷ್ಯನಾಗಿದ್ದ. ಸೊ ಯೋಹಾನನಿಗೆ ಅನೇಕ ಒಂದು ಆಳವಾದ ಸತ್ಯಗಳು ದೇವರ ಬಗ್ಗೆ ತಿಳಿದಿತ್ತು. ಯಾವುದೇ ಸುವಾರ್ತೆ, ಬೇರೆ ಸುವಾರ್ತೆಯಲ್ಲಿ ಎಲ್ಲೂ ನೀವು ನೋಡದಿರುವಂಥ ಸತ್ಯಗಳನ್ನು ಇಲ್ಲಿ ಯೋಹಾನ್ ಬರೋ ಸುವಾರ್ತೆಯಲ್ಲಿ ನಾವೇನು ಮಾಡ್ಬೋದು? ನೋಡ್ಬೋದು. ಸೊ ಯೋಹಾನನು ಯೇಸು ಸ್ವಾಮಿ ಈ ಮಾತನ್ನು ಹೇಳಿದ್ದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಯೇಸುವೇ ಏನಾಗಿದ್ದಾರೆ? ಒಳ್ಳೆಯ ಕುರುಬ ಆಗಿದ್ದಾರೆ. ಯಾಕೆ ಅವರು ಒಳ್ಳೆ ಕುರುಬರಾಗಿದ್ದಾರೆ ಎಂಬುದಾಗಿ ಕೆಲವೊಂದು ವಿಷಯ ಇವತ್ತು ನಾವು ನೋಡೋಣ ಅಂತ. ಹೇಗೆ ಅವರು ಒಳ್ಳೆ ಕುರುಬರಾಗಿದ್ದಾರೆ? ಒಂದನೇದು, ಅದರಲ್ಲಿ 10ನೇ ಅಧ್ಯಾಯದಲ್ಲಿ 4ನೇ ವಚನ ನಾವು ನೋಡೋದಾದರೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಓಕೆ, ಸೊ ಇನ್ನೊಂದು ವಚನ ಅದೇ ಇದರಲ್ಲಿ ಅಧ್ಯಾಯದಲ್ಲೇ 14ನೇ ವಚನವನ್ನು ನೋಡೋದಾದರೆ ಅಲ್ಲಿ ಏನು ಹೇಳುತ್ತೆ? ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ. ಸೊ ಮೊದಲನೇದಾಗಿ ನಮ್ಮದೇ ಯೇಸು ಸ್ವಾಮಿ ಒಳ್ಳೆ ಕುರುಬನು. ಅವರೇನೆಂದರೆ ನಮ್ಮ ಕುರಿತಾಗಿ ಅರಿತುಕೊಂಡಂಥ ಕುರುಬರಾಗಿದ್ದಾರೆ. ಹೆಂಗೆ ಅವರು ಒಳ್ಳೆ ಕುರುಬರಾಗಿದ್ದಾರೆ ಅಂತಂದರೆ, ಅವರು ನಮ್ಮ ಕುರಿತಾಗಿ ಏನು ಮಾಡಿದಾರಂತೆ? ಅರಿತುಕೊಂಡಿದ್ದಾರೆ. ಈವನ್ ನಮ್ಮಲ್ಲಿ ಒಬ್ಬರು ಚಿಕ್ಕವರಾದರೂ ಕೂಡ, ಯೇಸು ಸ್ವಾಮಿ ನಂಬಿದಂಥವರಲ್ಲಿ ಚಿಕ್ಕವರಾದರೂ ಕೂಡ, ಅಥವಾ ಲೋಕದ ಪ್ರಕಾರವಾಗಿ ಅಜ್ಞಾನಿಗಳಾದರೂ ಕೂಡ, ಅಥವಾ ಲೋಕದ ಪ್ರಕಾರವಾಗಿ ಬಲಹೀನರಾಗಿದ್ದರೂ ಕೂಡ ಸ್ವಾಮಿ ಅವರನ್ನೇನು ಮಾಡಿದ್ದಾರಂತೆ? ತಿಳಿದಿದ್ದಾರೆ. ಹಿ ನೋಸ್ ಅಸ್. ಹಲ್ಲೆಲೂಯಾ. ನಮ್ಮ ಬಗ್ಗೆ ಸ್ವಾಮಿ ಏನು ಮಾಡಿದ್ದಾರೆ? ತಿಳಿದಿದ್ದಾರೆ. ನಮ್ಮ ಕುರುಬನು ನಮ್ಮ ಬಗ್ಗೆ ಏನು ಮಾಡಿದ್ದಾರೆ?
ತಿಳಿದಿದ್ದಾರೆ. ಅನೇಕ ಬಾರಿ ನಾವು ಹೇಳೋದುಂಟು, ಈ ಥರ ಹೇಳ್ತೇವೆ, ನನ್ನ ಬಗ್ಗೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅಥವಾ ನನ್ನನ್ನು ಯಾರು ತಿಳ್ಕೊಳ್ತಾ ಇಲ್ಲ, ನನಗೆಲ್ಲರೂ ನೋವು ಮಾಡ್ತಾ ಇದ್ದಾರೆ, ಈ ಥರ ನಾವು ಕೆಲವೊಂದು ಸಾರಿ ಅಂದ್ಕೊಳ್ತೇವೆ. ಆದರೆ ಒಬ್ಬರಿದ್ದಾರೆ ನಮ್ಮನ್ನು ಅರಿತಂಥವ್ರು, ಅವ್ರು ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ನಮ್ಮನ್ನು ಅರಿತಂಥ ದೇವರು. ಹಿ ನೋಸ್ ಅಸ್. ಹಲ್ಲೆಲೂಯಾ. ಸ್ವಾಮಿಗೆ ನಮ್ಮ ಕುರಿತಾಗಿ ಗೊತ್ತಿದೆ. ನಮಗೆ ಅದಕ್ಕೆ ಸಂತೋಷ ಬರಬೇಕು. ಆಮೆನ್. ಹಲ್ಲೆಲೂಯಾ. ನಮ್ಮ ಬಗ್ಗೆ ಒಬ್ರು ಯಾರೋ ತಿಳ್ಕೊಂಡಿದ್ದಾರೆ ಅಂತಂದು. ನಾನು ಹೋದ್ವಾರ ಅನ್ಕೊಂತೇನೆ, ನಾನು ಸುಕನ್ಯಾಗೆ ಹೇಳ್ತಾ ಇದ್ದೆ, ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ, ನನ್ನ ಬಗ್ಗೆ ನಿನಗೆ ಕಂಪ್ಲೀಟಾಗಿ ಗೊತ್ತಿಲ್ಲ, ನಾನು ಯಾರು ಅಂತಂದು ನಿನಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ ಅಂತಂದು. ಅದು ನಿಜ. ಆದರೆ ಇನ್ನೊಂದೇನು ಗೊತ್ತಾ, ನಮಗೊಬ್ಬರಿದ್ದಾರೆ, ಅವರು ನಮ್ಮ ಬಗ್ಗೆ ಕಂಪ್ಲೀಟಾಗಿ ಅರ್ಥಕೊಂಡಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಸಂಪೂರ್ಣವಾಗಿ ಅರ್ಥಕೊಂಡವಂಥವ್ರು ಯಾರದು? ನಮ್ಮ ಸ್ವಾಮಿ, ನಮ್ಮ ಒಳ್ಳೆ ಕುರುಬನು. ನಮ್ಮ ಬಗ್ಗೆ ಕಂಪ್ಲೀಟಾಗಿ ಅವರಿಗೆ ಅರಿವಿದೆ, ನಮ್ಮ ಬಗ್ಗೆ ಅವರು ತಿಳಿದಿದ್ದಾರೆ. ಹೇಗೆ ತಿಳಿದಿದ್ದಾರೆ ನೋಡ್ರಿ, ನನಗೆ ನಿಜವಾಗ್ಲೂ ಈಗ ನಾನು ಆ ವಾಕ್ಯ ನೋಡುವಾಗ ನನಗನ್ನಿಸ್ತು. ಹೇಗೆ ತಿಳಿದಿದ್ದಾರೆ ಗೊತ್ತಾ? 4ನೇ ವಚನ ಹೇಳ್ತಾರೆ ನೋಡ್ರಿ, ನಾನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಹಲ್ಲೆಲೂಯಾ. ಹೆಂಗೆ ಕರೀತಾರಂತೆ? ಹೆಸರು ಹೇಳಿ. ಹೆಂಗೆ ಕರೀತಾರಂತೆ? ಹೆಸರು ಹೇಳಿ. 100 ಕುರಿ ಇದೆ ಅನ್ಕೊಳ್ರಿ, 100 ಕುರಿದ ಹೆಸರು ನೆನಪಿರುತ್ತಾ ಕುರುಬನಿಗೆ? ಅದನ್ನು ನೋಡಿದರೆ ಗೊತ್ತಾಗುತ್ತಾ ಕುರುಬನಿಗೆ? ಯಾವುದಾದ್ರೂ ಕುರುಬನನ್ನು ನೋಡಿದಿರಾ, ಈ ಕುರಿಗೆ ಈ ಹೆಸರಿಟ್ಟಿದ್ದಾರೆ, ಈ ಕುರಿಗೆ ಈ ಹೆಸರಿಟ್ಟಿದ್ದಾರೆ. 1000 ಕುರಿಗಳಿದ್ದಾವೆ ಅನ್ಕೊಳ್ರಿ, ಆ ಒಂದೊಂದು ಕುರಿಗೆ ಒಂದೊಂದು ಹೆಸರಿಟ್ಟಿರ್ತಾನ? ಇಲ್ಲ, ಗೊತ್ತೇ ಆಗೋದಿಲ್ಲ. ಆದರೆ ನಮ್ಮ ಒಳ್ಳೆ ಕುರುಬನಿಗೆ ನಮ್ಮನ್ನು ಹೆಸರಿಡಿದು ಅವರೇನು ಮಾಡ್ತಾರಂತೆ? ಕರೀತಾರಂತೆ. ನಮ್ಮನ್ನು ಹೆಂಗೆ ಕರೀತಾರಂತೆ? ಹೆಸರಿಡಿದು ದೇವ್ರೇನು ಮಾಡ್ತಾರೆ? ನಮ್ಮನ್ನು ಕರೀತಾರೆ. ಪೇತ್ರನನ್ನು ಹೇಗೆ ಕರೆದ್ರು? ಹೆಸರಿಡಿದ್ರು ಕರೆದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನತಾನೇಲನನ್ನು ಹೆಂಗೆ ಕರೆದ್ರು ಸ್ವಾಮಿ? ಹೆಸರಿಡಿದು ಕರೆದ್ರು. ಪೌಲನನ್ನು ದೇವ್ರು ಹೆಂಗೆ ಕರೆದ್ರು? ಹೆಸರಿಡಿದು ಕರೆದ್ರು. ಹಲ್ಲೆಲೂಯಾ. ಇವತ್ತು ನಮ್ಮ ಹೆಸರಿಡಿದು ಕರೆಯುವಂಥ ದೇವರು ನಮ್ಮ ದೇವರು. ಯಾಕಂದ್ರೆ ನಮ್ಮನ್ನು ಅವರು ಅರ್ತಿದ್ದಾರೆ. ಈ ಲೋಕದಲ್ಲಿ ಕೋಟ್ಯಾಂತರ ಜನರು ಇರ್ಬೋದು, ಅದರಲ್ಲಿ ನಾನು ಒಬ್ಬನು ಚಿಕ್ಕವನು, ತುಂಬ ಚಿಕ್ಕವನಾಗಿರ್ಬೋದು. ಆದರೂ ದೇವರು ನನ್ನನ್ನು ನಿನ್ನನ್ನು ಏನು ಮಾಡ್ತಾರಂತೆ? ಹೆಸರಿಡಿದು ಕರೆಯುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಕುರುಬನು ನಮ್ಮನ್ನು ಅರ್ತಿದ್ದಾರೆ. ನಮ್ಮ ಕುರುಬನು ನಮ್ಮ ಬಗ್ಗೆ ಎಲ್ಲವನ್ನ ತಿಳಿದಿದ್ದಾರೆ. ನಾವು ಮೇ ಬಿ ಅವ್ರ ಬಗ್ಗೆ ತಿಳಿದಿರ್ಲಿಕ್ಕಿಲ್ಲ, ಆದರೆ ನಮ್ಮನ್ನು ಅವರು ತಿಳಿದಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದು ಹೇಗೆ? ನಮ್ಮನ್ನು ಹೆಸರಿಡಿದು ಕರೆಯುವಂಥ ದೇವರು ಅವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತು ಒಂದು ಅದಕ್ಕೆ 99 ಕುರಿಗಳ ಬಗ್ಗೆ 100 ಕುರಿಗಳ ಬಗ್ಗೆ ಹೇಳ್ತಾರೆ. ತಪ್ಪಿ ಹೋದಂಥ ಕುರಿಗಳ ಬಗ್ಗೆ ಸ್ವಾಮಿ ಸಾಮ್ಯವನ್ನು ಹೇಳ್ತಾರೆ. ಒಂದೇ ಒಂದು ಕುರಿ ತಪ್ಪಿ ಹೋಗಿದ್ರು ಕೂಡ 99 ಬಿಟ್ಟು ಒಂದು ಕುರಿಯನ್ನು ಏನು ಮಾಡ್ತಾರಂತೆ? ಹುಡುಕಿ ಅದನ್ನು ತೆಗೆದುಕೊಂಡು ಬರ್ತಾರಂತೆ. ಅದೇ ಥರ ನಮ್ಮ ದೇವರು. ಹಲ್ಲೆಲೂಯಾ. ಆ ಒಂದು ಕುರಿಯ ಬಗ್ಗೆಯೂ ಕೂಡ ಕಾಳಜಿ ವಹಿಸುವಂಥ ದೇವರಾಗಿದ್ದಾರೆ. ಇಫ್ ವಿ ಲವ್ ಹಿಮ್, ಆತನ ಸ್ವರಕ್ಕೆ ನಾವು ಕಿವಿ ಕೊಡೋದಾದರೆ ಅವರು ನಮ್ಮ ಅರಿತಂಥ ದೇವರು. ನಮ್ಮ ಒಬ್ಬರನ್ನು ಕೂಡ ಅವ್ರು ಬಿಡೋದಿಲ್ಲ. ಪ್ರತಿಯೊಬ್ಬರನ್ನು ಅವ್ರು ಪ್ರೀತಿಸ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಅರಿತಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೆ ಅವರು ನಮಗೆ ಒಳ್ಳೆ ಕುರುಬರು? ಯಾಕಂದರೆ ಅವರು ನಮ್ಮನ್ನು ಅರಿತಂಥ ಕುರುಬನಾಗಿದ್ದಾನೆ. ಹಿ ನೋಸ್ ಅಸ್. ಹಲ್ಲೆಲೂಯಾ. ಅವರೆಲ್ಲೋ ಇದ್ಕೊಂಡು ನಾವೆಲ್ಲ ಇರೋ ಥರ ಅಲ್ಲ. ಅವರಿಗೆ ನಮಗೆ ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ನಮ್ಮ ಬಗ್ಗೆ ಅವರು ತಿಳಿದಂಥ ದೇವರಾಗಿದ್ದಾರೆ. ಯಾರು ನಮ್ಮ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಸ್ವಾಮಿ ನಮ್ಮನ್ನೇನು ಮಾಡಿದ್ದಾರೆ? ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಸೊ ನಂಬರ್ 1, ಅವರು ನಮ್ಮನ್ನು ಅರಿತಂಥ ಕುರುಬರು. 2ನೇದು, ಅವರು ನಮಗಾಗಿ ಕಾಳಜಿ ವಹಿಸುವಂಥ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಅವರು ಕೇವಲ ನಮ್ಮನ್ನು ಆಳ್ವಿಕೆ ಮಾಡುವಂಥವ್ರು ಮಾತ್ರ ಅಲ್ಲ, ಅಥವಾ ಕೇವಲ ಅರಿತಂಥವ್ರು ಮಾತ್ರ ಅಲ್ಲ, ನಮಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಕಾಳಜಿ ವಹಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾರೆ ಏನಂತಂದರೆ, ತಂದೆಯಾದ ದೇವರು ನಿಮಗೋಸ್ಕರ ಚಿಂತಿಸ್ತಾರೆ. ಆಕಾಶದ ಹಕ್ಕಿಗಳಿಗೆ ಆಹಾರ ಕೊಡುವಂಥ ದೇವರು ನಿಮಗೆ ಆಹಾರವನ್ನು ಕೊಡ್ತಾರೆ. ಅಡವಿಯ ಹೂವುಗಳಿಗೆ ಸೌಂದರ್ಯವನ್ನು ಕೊಡುವಂಥ ದೇವರು ನಿಮಗೆ ಉಡಿಸ್ತಾರೆ, ನಿಮಗೆ ತೊಡಿಸ್ತಾರೆ. ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಯಾಕೆ ಗೊತ್ತಾ? ನಮ್ಮ ಒಳ್ಳೆ ಕುರುಬರು ನಮಗೆ ಮೇವನ್ನು ಕೊಡ್ತಾರೆ. ನಮಗೆ ಅವಶ್ಯಕತೆ ಯಾವುದಿದೆ ಅದು ಅವರಿಗೆ ಗೊತ್ತು. ಅವರು ಖಂಡಿತವಾಗಿಯೂ ನಮ್ಮ ಅವಶ್ಯಕತೆಗಳನ್ನು ಏನು ಮಾಡ್ತಾರೆ? ಅವರು ಪೂರೈಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬರೀ ನಮ್ಮನ್ನು ತಿಳಿದುಕೊಳ್ಳೋದು ಮಾತ್ರವಲ್ಲ, ತಿಳಿದುಕೊಂಡು ನಮಗೇನು ಅವಶ್ಯಕತೆ ಇದೆ, ತಿಳಿದುಕೊಂಡು ನಮಗೇನು ಬೇಕಾಗಿದೆಯೋ ಅದೆಲ್ಲವನ್ನು ಕೊಡುವಂಥ ಕುರುಬನು ಯೇಸು ಸ್ವಾಮಿಯಾಗಿದ್ದಾರೆ.
ಹಲ್ಲೆಲೂಯಾ. ಸೊ ಅದಕ್ಕೆ 1 ಪೇತ್ರದಲ್ಲಿ ನೋಡ್ರಿ, 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಚಿಂತೆಯನ್ನೆಲ್ಲ ಸ್ವಾಮಿ ಮೇಲೆ ಹಾಕಬೇಕಂತೆ, ಯೇಸು ಸ್ವಾಮಿ ಮೇಲೆ ಹಾಕಬೇಕಂತೆ. ಯಾಕೆ? ಅವರು ನಮಗಾಗಿ ಏನು ಮಾಡ್ತಾರೆ? ಚಿಂತಿಸ್ತಾರೆ. ನಮ್ಮ ಕುರುಬನು ಸುಮ್ಮನೆ ಬಿಟ್ಬಿಡೋದಿಲ್ಲ, ನಮ್ಮನ್ನು ಕುರುಬನು ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಇದೇ ಯೋಹಾನ್ ಬರೆದ ಸುವಾರ್ತೆ ಮುಂದೆ 16ನೇ ಅಧ್ಯಾಯದಿಂದ ನೀವು ನೋಡೋದಾದರೆ ಪವಿತ್ರಾತ್ಮನ ಬಗ್ಗೆ ಮಾತಾಡ್ತಾ ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನಿಮಗೆ ಸಹಾಯಕನನ್ನು ನಾನೇನು ಮಾಡ್ತೇನೆ? ಕಳಿಸಿಕೊಡ್ತೇನೆ. ಅವರ್ ಶೆಪರ್ಡ್ ಈಸ್ ಅ ಶೆಪರ್ಡ್ ಹೂ ಕೇರ್ಸ್ ಫಾರ್ ಅಸ್. ನಮಗಾಗಿ ಚಿಂತಿಸುವಂಥವರು ಅವರಾಗಿದ್ದಾರೆ. ನಾವು ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ನಾವು ಪ್ಲ್ಯಾನ್ ಮಾಡ್ಬೋದು. ನಾವೇನು ಮಾಡ್ಬೋದು? ಪ್ಲ್ಯಾನ್ ಮಾಡ್ಬೋದು. ನಾವು ಕೆಲಸ ಮಾಡ್ಬೋದು. ಆದರೆ ಚಿಂತಿಸುವುದು ಯಾರ ಕೆಲಸ? ಯಾರ್ದು ಕೆಲಸ? ದೇವ್ರ ಕೆಲಸ. ನಾವು ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂತಂದರೆ ಅವರು ನಮಗಾಗಿ ಕಾಳಜಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಸುಮ್ಮನೆ ಬಿಟ್ಬಿಟ್ಟಿಲ್ಲ, ಎಲ್ಲೋ ಒಂದು ಕಡೆ ಬಿಟ್ಟೆ ಹೋಗ್ಲಿ ಬಿಡು ಅಂತ ಇಲ್ಲ. ಅವರು ನಮಗಾಗಿ ಚಿಂತಿಸ್ತಾ ಇದ್ದಾರೆ. ಅದಕ್ಕೇನೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಯಾಕೆ? ಯಾಕಂದರೆ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ. ಇವತ್ತು ಏನೇ ಚಿಂತೆ ಇರ್ಬೋದು, ನಮಗೆ ಏನೇ ಭಾರ ಇರ್ಬೋದು, ನಮಗೆ ಒಬ್ಬ ಒಳ್ಳೆಯ ಕುರುಬನಿದ್ದಾರೆ, ನಮ್ಮನ್ನು ಅರಿತಂಥ ಕುರುಬರು. ಅವರೇನು ಮಾಡ್ತಾರೆ? ನಮಗಾಗಿ, ನಮ್ಮೆಲ್ಲರಿಗಾಗಿ ಅವರು ಚಿಂತಿಸ್ತಾ ಇದ್ದಾರೆ. ತುಂಬ ಜನ ತಮ್ಮ ಜೀವನದಲ್ಲಿ ಮೇಲೆ ಬರೋದಕ್ಕಾಗೋದಿಲ್ಲ. ಕಾರಣ ಏನು ಗೊತ್ತಾ? ತಮ್ಮ ಯುದ್ಧವನ್ನು ತಾವೇ ಮಾಡೋದಕ್ಕೆ ಹೋಗ್ತಾರೆ. ತಮ್ಮ ಯುದ್ಧವನ್ನು ಯಾರು ಮಾಡೋಕ್ಕೆ ಹೋಗ್ತಾರೆ? ತಾವೇ, ತಮ್ಮ ಸ್ವಂತ ಬಲದಿಂದ. ಹೇಳ್ತಾರೇನೋ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ, ಆದರೆ ಹೋಗೋದು ಸ್ವಂತ ಬಲದಿಂದನೇ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ತೇವೆ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂತ ಹೇಳಿ ಅಯ್ಯೋ ನನ್ನ ಜೀವನ ಮುಂದೆ ಹೆಂಗಪ್ಪ ಅಂತ ನಾವು ತಲೆ ಮೇಲೆ ಇಟ್ಕೊಂಡು ಕೂತ್ಕೊತೇವೆ. ಅದಕ್ಕೆ ಸ್ತೋತ್ರ ಬರಲ್ಲ ಬಾಯಲ್ಲಿ, ಅದಕ್ಕೆ ದೇವರಿಗೆ ಮಹಿಮೆ ಬರಲ್ಲ ಬಾಯಲ್ಲಿ. ಹಲ್ಲೆಲೂಯಾ. ಯಾವಾಗ ನಾವು ನಮ್ಮ ಚಿಂತೆಯನ್ನು, ಭಾರವನ್ನು ಅವ್ರ ಮೇಲೆ ಹಾಕ್ತೇವೋ, ನಾವು ಅವಾಗ ಅವ್ರಿಗೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ? ಸ್ತೋತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಲ್ಲೆಲೂಯಾ. ಪೌಲ ಸೀಲರ್ನೇನು ಮಾಡ್ತಾ ಇದ್ದಾರೆ? ಸೆರೆಮನೆಯಲ್ಲಿ ಹಾಕ್ತಾ ಇದ್ದಾರೆ. ಅವರು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ನಾನು ಯಾರನ್ನು ಸೇವಿಸ್ತಾ ಇದ್ದೀವೋ ಆ ದೇವರು ಜೀವಿಸ್ತಾ ಇದ್ದಾರೆ. ಮತ್ತು ನಾನು ಯಾಕೆ ಚಿಂತೆ ಮಾಡಬೇಕು? ಸೆರೆಮನೆಯಲ್ಲಿದ್ದರು, ಹೊರಗಡೆ ಇದ್ದರು, ಎಲ್ಲೇ ಇದ್ದರೂ ಕೂಡ ನಾನೇನು ಮಾಡ್ತೇನೆ? ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂತ ಅವರು ಸ್ತೋತ್ರ ಮಾಡ್ತಾಯಿದ್ರು. ದೇವರು ಆ ಸ್ತೋತ್ರವನ್ನು ಕೇಳಿಸ್ಕೊಳ್ತಾ ಇದ್ರು. ಅದರ ಜೊತೆಯಲ್ಲಿ ಮನುಷ್ಯರು ಕೂಡ ಕೇಳಿಸ್ಕೊಳ್ತಾ ಇದ್ರು. ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟರು. ಹಲ್ಲೆಲೂಯಾ. ಎಷ್ಟು ದೊಡ್ಡ ಬಿಡುಗಡೆ ಅದು! ಎಷ್ಟು ದೊಡ್ಡ ಬಿಡುಗಡೆ! ಅವರ ಜೊತೆಯಲ್ಲಿ ಆ ಸೆರೆಮನೆಯಲ್ಲಿದ್ದಂಥ ಎಲ್ಲರಿಗೂ ಬಿಡುಗಡೆ ಬಂತು. ಯಾಕೆ? ದೇವರು ನಮಗಾಗಿ ಚಿಂತಿಸ್ತಾರೆ. ಅದೇ ಪೌಲನು ನೀವು ನೋಡೋದಾದ್ರೆ ದಮಸ್ಕದ ದಾರಿಯಲ್ಲಿದ್ದಾಗ ಯೇಸು ಸ್ವಾಮಿ ಅವರಿಗೆ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಾಗ, ಕರ್ತನೇ ನೀನು ಯಾರು ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಉತ್ತರ ಏನಂತ ಹೇಳ್ತಾರೆ? ನೀನು ಹಿಂಸೆ ಪಡಿಸ್ತಿರುವಂಥ ಯೇಸುವೆ ನಾನು. ನೀನು ಹಿಂಸಿಸ್ತಿರುವಂಥ ಯೇಸುವೆ ನಾನು. ನೀನು ಯಾರನ್ನ ಹಿಂಸಿಸ್ತಾ ಇದ್ದಿಲ್ಲ, ಆ ಹಿಂಸಿಸ್ತಿರುವಂಥ ಯೇಸುವೆ ನಾನು. ಹಾಗಂದ್ರೆ ಪೌಲನು ಯೇಸು ಸ್ವಾಮಿನ ಹಿಂಸಿಸ್ತಾ ಇದ್ನ? ಯೇಸು ಸ್ವಾಮಿನ ಹಿಂಸೆ ಮಾಡ್ತಾ ಇದ್ನ ಅಲ್ಲಿ ಪೌಲನು? ಇಲ್ಲ. ಯಾರನ್ನ ಹಿಂಸೆ ಮಾಡ್ತಾ ಇದ್ದ? ಸಭೆಯನ್ನು ಹಿಂಸೆ ಮಾಡ್ತಾ ಇದ್ದ, ದೇವ ಜನರನ್ನ ಹಿಂಸೆ ಮಾಡ್ತಾ ಇದ್ದ. ಅದಕ್ಕೆ ಸ್ವಾಮಿ ಹೇಳ್ತಾ ಇರೋದೇನು? ನನ್ನ ಜನರನ್ನ ಹಿಂಸೆ ಮಾಡ್ತಿರುವಂಥ ಯೇಸು ನಾನು ಅಂತ ಹೇಳಿದ್ರ? ಇಲ್ಲ, ನೀನು ಹಿಂಸೆ ಮಾಡ್ತಿರುವಂಥ ಯೇಸು ನಾನು. ಅಂದರೆ ನೀನು ನನಗೆ ಹಿಂಸೆ ಮಾಡ್ತಾ ಇದ್ದೀಯ. ಹಂಗಂದ್ರೆ ಅರ್ಥ ಏನು ಗೊತ್ತಾ? ನನ್ನ ಜನರಿಗೆ ಕಷ್ಟ ಬಂದರೆ ನನಗೆ ಕಷ್ಟ ಬಂದಂಗೆ, ನನ್ನ ಜನರಿಗೆ ಭಾರ ಇತ್ತಂದ್ರೆ ನನಗೆ ಭಾರ ಇದ್ದಂಗೆ, ನನ್ನ ಜನರಿಗೆ ಚಿಂತೆ ಇತ್ತಂದ್ರೆ ನನಗೆ ಚಿಂತೆ ಇದ್ದಂಗೆ. ಅದನ್ನು ಸ್ವಾಮಿ ಹೇಳ್ತಾ ಇದ್ದಾರೆ. ನೀನು ಹಿಂಸೆ ಪಡಿಸ್ತಿರುವಂಥ ಕ್ರಿಸ್ತನೇ ನಾನಾಗಿದ್ದೇನೆ. ನೀನು ಕ್ರೈಸ್ತರನ್ನೆಲ್ಲ ಪೌಲನೇ ಹಿಂಸೆ ಮಾಡ್ತಾ ಇರೋದು, ನೀನು ನನ್ನನ್ನು ಮಾಡ್ತಾ ಇದ್ದೀಯ. ಯಾಕಂದ್ರೆ ಅವ್ರು ನನ್ನ ಮಕ್ಕಳು, ನಾನು ಅವ್ರಿಗಾಗಿ ಚಿಂತಿಸ್ತೇನೆ, ನಾನು ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೇನೆ. ಅದಕ್ಕೇನು ಮಾಡಿದ್ರು? ಹಿಂಸೆ ಮಾಡ್ತಿರುವಂಥ ಸೌಲನನ್ನು ಸ್ವಾಮಿ ಪೌಲನಾಗಿ ಮಾರ್ಪಡಿಸಿ ತಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಅಪೊಸ್ತಲನಾಗಿ ನಿಲ್ಲಿಸಿದರು. ಹಲ್ಲೆಲೂಯಾ. ಏನು ಕಾರಣ? ತನ್ನ ಮಕ್ಕಳಿಗಾಗಿ ಸ್ವಾಮಿ ಚಿಂತಿಸ್ತಾರೆ. ತನ್ನ ಮಕ್ಕಳಿಗಾಗಿ ಸ್ವಾಮಿ ಚಿಂತಿಸ್ತಾರೆ. ಇವತ್ತು ನಮ್ಮ ವಿರೋಧವಾಗಿ ಯಾರಾದರೂ ಇದ್ದರೂ ಕೂಡ ದೇವರ ಕೈಯಲ್ಲಿ ಬಿಟ್ಕೊಡೋಣ. ದೇವರ ವಾಕ್ಯ ಇರ್ತದೆ, ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನು ನೀವು
ತಗ್ಗಿಸಿಕೊಳ್ಳ್ರಿ, ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ಅವ್ರು ನಮಗಾಗಿ ಚಿಂತಿಸ್ತಾರೆ. ನಾವು ಸುಮ್ಮನೆ ಹೇಳ್ಕೊಂಡಿರುವಂಥದ್ದು ಬೇಡ, ದೇವರ ಮೇಲೆ ಭಾರವನ್ನು ಹಾಕ್ಕೊಂಡಂತೆ. ಹಲ್ಲೆಲೂಯಾ. ಸ್ವಾಮಿ ಅದನ್ನು ಹೇಳ್ತಾರೆ, ಕಷ್ಟಪಡೋರು ಹೊರತವರೇ ನೀವೆಲ್ಲರೂ ಏನು ಮಾಡಿರಿ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಮತ್ತು ಮೂರನೇದಾಗಿ, ನಮ್ಮ ಒಳ್ಳೆಯ ಕುರುಬನು ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಹಿ ಈಸ್ ದ ಗಾಡ್ ಆರ್ ಹಿ ಈಸ್ ದ ಶೆಪರ್ಡ್ ಹೂ ಪ್ರೊಟೆಕ್ಟ್ಸ್ ಅಸ್. ಅದೇ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ 9ನೇ ವಚನ ನೋಡ್ರಿ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದ್ರೂ ಒಳಗಡೆ ಹೋದರೆ ಸುರಕ್ಷಿತವಾಗಿದ್ದು, ಹಲ್ಲೆಲೂಯಾ, ಹಿ ವಿಲ್ ಬಿ ಸೇಫ್. ಹೆಂಗಿರ್ತಾರಂತೆ? ಯೇಸು ಸ್ವಾಮಿಯ ಜೊತೆಯಲ್ಲಿರುವಂಥವ್ರು ಹೆಂಗಿರ್ತಾರೆ? ಸೇಫ್ ಆಗಿರ್ತಾರೆ. ಯಾಕೆ ಸೇಫ್ ಆಗಿರ್ತಾರೆ? ಯಾಕಂದ್ರೆ ದೇವರು ತಾನೇ ಅವರನ್ನು ಏನು ಮಾಡ್ತಾರೆ? ಪ್ರೊಟೆಕ್ಟ್ ಮಾಡ್ತಾರೆ. ಯಾಕೆ ನಮಗೆ ಇವತ್ತು ಪ್ರೊಟೆಕ್ಷನ್ ಬೇಕು ಗೊತ್ತಾ? ಯಾಕಂತಂದ್ರೆ ನಮ್ಮ ಹಿಂದೆ ದೊಡ್ಡ ಯುದ್ಧ ನಡೀತಾ ಇದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಜೀವನದ ವಿರುದ್ಧವಾಗಿ, ನಮ್ಮ ಆತ್ಮಿಕ ಜೀವನದ ವಿರುದ್ಧವಾಗಿ, ನಮ್ಮ ಕುಟುಂಬಗಳ ವಿರುದ್ಧವಾಗಿ, ನಮ್ಮ ಸಭೆಗೆ ವಿರುದ್ಧವಾಗಿ, ನಮ್ಮ ಜನರ ವಿರುದ್ಧವಾಗಿ ಸೈತಾನನು ಹಗಲು ರಾತ್ರಿ ಹೇಗಾದ್ರೂ ನಮ್ಮನ್ನು ಬೀಳಿಸ್ಬೇಕು ಅಂತ ಏನು ಮಾಡ್ತಾ ಇದ್ದಾನೆ? ಅವನು ಯುದ್ಧ ಮಾಡ್ತಾನೆ ಇದ್ದಾನೆ, ಹೋರಾಟ ಮಾಡ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪರಲೋಕದ ಪ್ರಾರ್ಥನೆಯಲ್ಲಿ ನಾವೇನು ಹೇಳ್ತೇವೆ? ನಾನು ಶೋಧನೆಯಲ್ಲಿ ಬೀಳದಂತೆ ಕೇಡಿನಿಂದ ನನ್ನನ್ನು ತಪ್ಪಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಡಿನಿಂದ ನಮ್ಮನ್ನೇನು ಮಾಡು? ತಪ್ಪಿಸು ಅಂತಂದು ನಾವು ಪ್ರಾರ್ಥನೆ ಮಾಡ್ತೀವಿ. ಹಂಗಂತಂದ್ರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋರು ಯಾರು? ನಮ್ಮನ್ನು ಸುರಕ್ಷಿತವಾಗಿ ಇಡುವವರು ಯಾರು? ಅದು ನಾವಲ್ಲ, ದೇವರು ತಾನೇ ನಮ್ಮನ್ನೇನು ಮಾಡ್ತಾರೆ? ಸುರಕ್ಷಿತವಾಗಿ ಇಡ್ತಾರೆ. ಯಾಕಂದ್ರೆ ಅವರು ಒಳ್ಳೆ ಕುರುಬನಾಗಿದ್ದಾನೆ, ತನ್ನ ಕುರಿಯನ್ನು ಸುರಕ್ಷಿತವಾಗಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಸುರಕ್ಷಿತವಾಗಿ ಕಾಪಾಡ್ತಾರೆ. ಯಾವುದರಿಂದ? ಸೈತಾನನ ಆಲೋಚನೆಗಳಿಂದ, ಸೈತಾನನ ಮಾರ್ಗಗಳಿಂದ, ಪಾಪದ ಕೃತ್ಯಗಳಿಂದ, ಈ ಲೋಕದ ಕಾರ್ಯಗಳಿಂದ, ದೇವರ ರಾಜ್ಯದಿಂದ ತಪ್ಪಿಸುವಂಥ ಎಲ್ಲ ಬಲಗಳಿಂದ ಸ್ವಾಮಿ ನಮ್ಮನ್ನೇನು ಮಾಡ್ತಾರೆ? ಸುರಕ್ಷಿತವಾಗಿಡ್ತಾರೆ. ಅವರ ಚಿತ್ತವಿಲ್ಲದೆ ಒಂದೇ ಒಂದು ಕೂದಲು ಕೂಡ ನಮ್ಮ ದೇಹದಿಂದ ಬೀಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಿ ಕಂಪ್ಲೀಟ್ಲಿ ಪ್ರೊಟೆಕ್ಟ್ಸ್ ಅಸ್. ಯೇಸು ಸ್ವಾಮಿ ನಮ್ಮನ್ನೇನು ಮಾಡ್ತಾರೆ? ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇಡ್ತಾರೆ. ಒಂದು ವಾಕ್ಯವನ್ನು ನಾವು ಓದೋಣಂತೆ. ಅದೇ 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕಾಡುತ್ತಾ ತಿರುಗಾಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ನಮಗೆ ಒಬ್ಬ ವಿರೋಧಿ ಇದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ? ಯಾರನ್ನು ನುಂಗ್ಲಿ ಎಂಬುದಾಗಿ ಹಗಲು ರಾತ್ರಿ ಅವನೇನು ಮಾಡ್ತಾ ಇದ್ದಾನೆ? ತಿರುಗಾಡ್ತಾ ಇದ್ದಾನೆ. ಸೊ ನಾವು ಒಳ್ಳೆ ಕುರುಬನ ಕೈ ಕೆಳಗಡೆ ಇರುವುದಾದರೆ ಆ ಕುರುಬನ ನಮ್ಮನ್ನೇನು ಮಾಡ್ತಾರೆ? ಪ್ರೊಟೆಕ್ಟ್ ಮಾಡ್ತಾರೆ. ನಮ್ಮನ್ನೇನು ಮಾಡ್ತಾರೆ? ಸುರಕ್ಷಿತವಾಗಿ ಅವರು ಇಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಮ್ಮ ಕುರುಬನು ನಮ್ಮ ಬಗ್ಗೆ ತಿಳಿದಿರುವಂಥ ಕುರುಬನು, ನಮ್ಮ ಕುರುಬನು ನಮ್ಮ ಬಗ್ಗೆ ತಿಳಿದಿರುವಂಥ ಕುರುಬನು, ನಮ್ಮ ಬಗ್ಗೆ ಅಂದರೆ ನಮ್ಮ ಬಗ್ಗೆ ತಿಳಿದಿರುವಂಥ ಕುರುಬನು. ಎರಡನೇದಾಗಿ ನಮ್ಮ ಕುರುಬನು ನಮ್ಮ ಬಗ್ಗೆ ಚಿಂತಿಸುವಂಥ ಕುರುಬನು, ನಮ್ಮ ಬಗ್ಗೆ ಕೇರ್ ಮಾಡುವಂಥ ಕುರುಬನು ಆಗಿದ್ದಾರೆ. ಸೊ ಮೂರನೇದಾಗಿ ನಮ್ಮ ಕುರುಬನು ಯಾರಾಗಿದ್ದಾರೆ? ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ, ನಮ್ಮನ್ನು ಸುರಕ್ಷಿತವಾಗಿಡುವಂಥ ಕುರುಬನಾಗಿದ್ದಾನೆ. ನಾಲ್ಕನೇದಾಗಿ ಅದೇ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲೇನು ಹೇಳ್ತದೆ? ಬಾಗಿಲನ್ನು ಕಾಯುವವನು ಅವನಿಗೆ ಬಾಗಿಲನ್ನು ತೆರೀತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತದೆ. ಹಲ್ಲೆಲೂಯಾ. ನಮ್ಮ ಕುರುಬನು ಎಲ್ಲೋ ಒಂದು ಮೂಲೆಯಲ್ಲಿರುವಂಥ ಕುರುಬನಲ್ಲ. ನೀವು ಹೋಗ್ರಿ, ನೀವು ಮಾಡ್ರಿ ಅಂತ ಬಿಟ್ಟು ಬಿಡುವಂಥ ಕುರುಬನಲ್ಲ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 8ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಈಗೋ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ನಾನು ಇದ್ದೇನೆ. ಹಲ್ಲೆಲೂಯಾ. ಇವತ್ತು ಪವಿತ್ರಾತ್ಮನ ಒಂದು ಬಲದಿಂದ ಸ್ವಾಮಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಇದ್ದಾರೆ. ಥ್ರೂ ದ ಪವರ್ ಆಫ್ ಹೋಲಿ ಸ್ಪಿರಿಟ್ ಈಸ್ ಆಲ್ವೇಸ್ ದೇರ್ ವಿತ್ ಅಸ್. ಹಿ ವಿಲ್ ಲೀಡ್ ಅಸ್. ನಮ್ಮ ಕುರುಬನು ನಮ್ಮನ್ನು ಏನು ಮಾಡ್ತಾರೆ? ಮುಂದೆ ನಡೆಸ್ತಾರೆ. ನಮ್ಮ ಕುರುಬನು ಏನು ಮಾಡ್ತಾರೆ? ನಮ್ಮನ್ನು ಮುಂದೆ ನಡೆಸ್ತಾರೆ.
ಅನೇಕ ಜನರಿಗೆ ಭವಿಷ್ಯದ ಬಗ್ಗೆ ಚಿಂತೆ, ನಾಳೆ ಏನು, ಮುಂದೆ ಏನಾಗುತ್ತೆ, ಮುಂದೆ ಹೆಂಗೆ ನನ್ನ ಜೀವನ, ಈ ಒಂದು ಚಿಂತೆಗಳು ಅನೇಕ ಜನರಿಗೆ ಕಾಡ್ತಾ ಇರುತ್ತೆ. ಸ್ವಾಮಿ ಏನು ಹೇಳ್ತಾರೆ, ನಾನು ನಿನ್ನನ್ನು ನಡೆಸ್ತೇನೆ, ನಾನು ನಿನ್ನ ಮುಂದೆ ಹೋಗ್ತೇನೆ, ನಾನೇನು ಮಾಡ್ತೇನೆ, ನಿನ್ನ ಮುಂದೆ ಹೋಗ್ತೇನೆ, ನಿನಗೆ ನಾನೇನು ಮಾಡ್ತೇನೆ, ದಾರಿಯನ್ನು ತೋರಿಸ್ತೇನೆ, ನೀನು ಹೇಗೆ ಹೋಗಬೇಕು, ಹೇಗೆ ನಡಿಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವನ್ನು ನಾನು ನಿನಗೇನು ಮಾಡ್ತೇನೆ, ತಿಳಿಸಿಕೊಡ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಸೊ ನಮ್ಮ ಕುರುಬನು ನಮ್ಮನ್ನು ಏನು ಮಾಡುವಂಥ ಕುರುಬರಾಗಿದ್ದಾರೆ, ನಡೆಸುವಂಥ ಕುರುಬನಾಗಿದ್ದಾನೆ. ಈಸ್ ದ ಶೆಪರ್ಡ್ ಹೂ ಲೀಡ್ಸ್ ಅಸ್. ನಮ್ಮನ್ನು ನಡೆಸುವಂಥವ್ರು, ನಮ್ಮನ್ನು ಬಿಟ್ಟು ಬಿಡೋದಿಲ್ಲ. ಅವರು ಲೀಡರಾಗಿ ಮುಂದೆ ಹೋಗಿದ್ದಾರೆ. ಹಲ್ಲೆಲೂಯಾ. ಅವರ ಹೆಜ್ಜೆ ಜಾಡಿನಲ್ಲಿ ನಾವು ಅವರ ಹೆಜ್ಜೆ ನೋಡ್ಕೊಂಡು ನಡೆದ್ರೆ ಸಾಕು, ನಾವೆಲ್ಲಿ ಸೇರ್ತೇವೆ, ಪರಲೋಕ ರಾಜ್ಯಕ್ಕೆ ನಾವು ಸೇರ್ತೇವೆ. ಹಲ್ಲೆಲೂಯಾ. ಭವಿಷ್ಯತ್ ಹೆಂಗೆ ಇರ್ಬೋದು, ನಾವು ಯೇಸುವನ್ನು ದೃಷ್ಟಿಸುತ್ತಾ ನಾವು ಮುಂದೆ ಹೋಗೋದಾದರೆ ಖಂಡಿತವಾಗಿ ನೋಡ್ರಿ, ಪೇತ್ರನ ಏನು ಮಾಡ್ತಾನೆ, ಸಮುದ್ರದ ಮೇಲೆ ನಡಿತಾನೆ. ಹೇಗೆ ನಡಿತಾನೆ, ಯೇಸುವನ್ನು ದೃಷ್ಟಿಸುವಾಗ ಪೇತ್ರನ ಏನು ಮಾಡ್ತಾನೆ, ಸಮುದ್ರದ ಮೇಲೆ ನಡಿತಾನೆ. ಆದರೆ ಅದೇ ಯೇಸು ಸ್ವಾಮಿನವನು ನೋಡದೆ, ತೆರೆಗಳನ್ನು ನೋಡಿದಾಗ, ಅಲೆಗಳನ್ನು ನೋಡಿದಾಗ ಏನಾಗುತ್ತೆ, ಅವನು ಮುಳುಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇವತ್ತು ನಮ್ಮನ್ನು ನಡೆಸೋದಕ್ಕೆ ಒಬ್ಬರಿದ್ದಾರೆ. ನಾನೇ ಮಾರ್ಗ ಅಂತ ಹೇಳಿದಂಥ ದೇವರಿದ್ದಾರೆ, ಅವರು ಮಾರ್ಗವಾಗಿದ್ದಾರೆ, ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಅದರದ್ದು ಇಕ್ಕಟ್ಟಾದ ಮಾರ್ಗ. ಅದು ಹೇಗಿದೆ ಮಾರ್ಗ, ಇಕ್ಕಟ್ಟಾದಂಥ ಮಾರ್ಗ. ಅದೇನು ಸಾಧಾರಣವಾದಂಥ ಮಾರ್ಗ ಅಲ್ಲ. ಅದ್ಯಾವುದು ಮಾರ್ಗ, ಇಕ್ಕಟ್ಟಾದ ಮಾರ್ಗ. ಆದರೆ ನಾವು ಯೇಸುವನ್ನೇ ದೃಷ್ಟಿಸುವಾಗ ಆ ಇಕ್ಕಟ್ಟಾದ ಮಾರ್ಗ ಕೂಡ ನಮಗೆ ಹೆಂಗೆ ಕಾಣುತ್ತೆ, ಸುಲಭವಾಗಿ ಕಾಣುತ್ತೆ. ಹಲ್ಲೆಲೂಯಾ. ನಾವು ಸಂತೋಷದಿಂದ ಆ ಮಾರ್ಗದಲ್ಲಿ ನಡೆದು ಪರಲೋಕ ರಾಜ್ಯವನ್ನು ನಾವು ಸೇರುವಂಥವರಾಗಿದ್ದೇವೆ. ಹಲ್ಲೆಲೂಯಾ. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡೋಣ. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ನೀವು, ಇಲ್ಲಿ ಲಕ್ಷ್ಯ ಕೊಡ್ರಿ ಈ ವಾಕ್ಯಕ್ಕೆ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿ ಹೋದನು. ಹಲ್ಲೆಲೂಯಾ. ಕ್ರಿಸ್ತನು ನಮಗೇನು ಮಾಡಿದ್ದಾರಂತೆ, ಮಾದರಿ ತೋರಿಸಿ ಹೋಗಿದ್ದಾರೆ. ಅವರ ಹೆಜ್ಜೆಯಲ್ಲಿ ನಾವು ನಡೆಯಬೇಕು, ಹೀಗೆ ನಡಿಬೇಕನ್ನೋದು ಯಾರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಯೇಸು ಸ್ವಾಮಿ ತಾನೇ ನಮಗೇನು ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಅವರೇ ಮಾರ್ಗವಾಗಿದ್ದಾರೆ. ಅವರು ನಮ್ಮನ್ನು ಮುಂದೆ ನಡೆಸಿಕೊಂಡು ಹೋಗುವಂಥವರಾಗಿದ್ದಾರೆ. ಮತ್ತು ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್ ಆಗಿ ಅದೇ 10ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ 17ನೇ ವಚನ ನಾವು ನೋಡೋದಾದರೆ ಅಲ್ಲಿ ಈ ರೀತಿ ಹೇಳ್ತದೆ, ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ನಮ್ಮ ಕುರುಬನು ನಮಗಾಗಿ ಪ್ರಾಣ ಕೊಟ್ಟಂಥ ಕುರುಬನಾಗಿದ್ದಾನೆ. ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಎಷ್ಟೊಂದು ಜನಸಂಖ್ಯೆ ಇದೆ, ಆದರೆ ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಏನು ಮಾಡಿದರು, ತಮ್ಮ ಪ್ರಾಣವನ್ನು ಕೊಟ್ಟರು. ಹಲ್ಲೆಲೂಯಾ. ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ಏನು ಮಾಡಿದರು, ಪ್ರಾಣವನ್ನು ಕೊಟ್ಟಂಥವ್ರು. ಅದಕ್ಕೆ ಅವರು ನಾನೇ ಒಳ್ಳೆ ಕುರುಬನು ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಅವ್ರೇನು ಮಾಡಿದ್ರಂತೆ, ಪ್ರಾಣವನ್ನು ಕೊಟ್ಟರು. ಯಾರಾದರೂ ಇದ್ದಾರೆ ಈ ಲೋಕದಲ್ಲಿ ಕೆಟ್ಟವರಿಗೋಸ್ಕರ ಪ್ರಾಣ ಕೊಟ್ಟವರು? ನನಗೆ ಹೇಳ್ರಿ. ಯಾರೂ ಇಲ್ಲ, ಯಾರೂ ಇಲ್ಲ. ಕೆಟ್ಟವರಿಗೋಸ್ಕರ ಪ್ರಾಣ ಕೊಟ್ಟವರು ಯಾರೂ ಇಲ್ಲ. ತಮ್ಮ ಮುಖಕ್ಕೆ ಉಗುಳಿದಂಥವ್ರಿಗೋಸ್ಕರ ಪ್ರಾಣ ಕೊಟ್ಟಂಥವ್ರು ಯಾರಿಲ್ಲ. ತಮಗೆ ವಿರೋಧವಾಗಿ ಕಾರ್ಯ ಮಾಡಿದವರಿಗೋಸ್ಕರ ಪ್ರಾಣ ಕೊಟ್ಟಂಥವ್ರು ಯಾರೂ ಇಲ್ಲ. ತಮಗೆ ನೋವನ್ನುಂಟು ಮಾಡಿದವ್ರಿಗೋಸ್ಕರ ಪ್ರಾಣ ಕೊಟ್ಟಂಥವ್ರು ಯಾರೂ ಇಲ್ಲ. ಒಳ್ಳೆಯವರಿಗೋಸ್ಕರ ಯಾರದು ಧೈರ್ಯ ಮಾಡಿ ಪ್ರಾಣ ಕೊಡ್ತಾರೆ, ಆದರೆ ಕೆಟ್ಟವರಿಗೋಸ್ಕರವಾಗಿ ಯಾರೂ ಪ್ರಾಣ ಕೊಡೋದಿಲ್ಲ. ಆದರೆ ನಮ್ಮ ಸ್ವಾಮಿ ಒಳ್ಳೆ ಕುರುಬನು ಏನು ಮಾಡಿದರು, ನಮಗೋಸ್ಕರವಾಗಿ ತನ್ನ ಅಮೂಲ್ಯವಾದಂಥ ರಕ್ತವನ್ನು ಸುರಿಸಿದರು. ಹಲ್ಲೆಲೂಯಾ. He shed his precious blood for us. Amen. ಸೊ ಅದಕ್ಕಾಗಿಯೇ ಅವರು ಒಳ್ಳೆ ಕುರುಬನಾಗಿದ್ದಾನೆ. ನಮ್ಮ ದೇವರು ಏನಾಗಿದ್ದಾರೆ, ಒಳ್ಳೆ ಕುರುಬ. Amen. ಹಲ್ಲೆಲೂಯಾ. ಸೊ ಸ್ವಾಮಿ ಇವತ್ತು ಒಳ್ಳೆ ಕುರುಬನಾಗಿದ್ದಾರೆ, ನಿಜ. ಅದರಿಂದ ನಮಗೇನು, ನಮಗೆ ಅವರು ಒಳ್ಳೆಯವರಾಗಬೇಕಂದ್ರೆ, ಇವತ್ತು ನಮಗೆ ಅವರು ಒಳ್ಳೆ ಕುರುಬರಾಗಿರ್ಬೇಕಂದ್ರೆ, ನಮಗೆ ಸ್ವಂತ ಕುರುಬರಾಗಬೇಕಂತಂದರೆ ನಾವೇನು ಮಾಡಬೇಕು? ಇದೇ 10ನೇ ಅಧ್ಯಾಯ 3ನೇ ವಚನದಲ್ಲಿ ನೀವು ನೋಡೋದಾದರೆ ಸ್ವಾಮಿ ಅಲ್ಲಿ ಹೇಳ್ತಾರೆ ನೋಡ್ರಿ, ಕುರಿಗಳು 2ನೇ ಭಾಗ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡ್ತದೆ. ಹಲ್ಲೆಲೂಯಾ. ಆ ಕುರುಬರು, ನಮ್ಮ ಒಳ್ಳೆ ಕುರುಬನು ಯಾವಾಗಲೂ ನಮ್ಮನ್ನು ಸುರಕ್ಷಿತವಾಗಿಡೋದಕ್ಕೆ ಬಯಸ್ತಾ ಇದ್ದಾರೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ನಮ್ಮ ಬಗ್ಗೆ ಚಿಂತಿಸುವುದಕ್ಕೆ ಬಯಸ್ತಾ ಇದ್ದಾರೆ, ನಮ್ಮನ್ನು ನಡೆಸೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ನಾವೇನು ಮಾಡಬೇಕು?
ಅವರ ಸ್ವರಕ್ಕೆ ಕಿವಿಗೊಡುವಂಥವರಾಗಿರಬೇಕು. ಅವರ ಸ್ವರಕ್ಕೆ ನಾವೇನು ಮಾಡಬೇಕು? ಕಿವಿಗೊಡಬೇಕು. ಕಿವಿಗೊಡೋದಂತಂದ್ರೇನು? ವಿಧೇಯರಾಗಬೇಕು. ನಾವು ಯೇಸುವಿನ ಸ್ವರಕ್ಕೆ ಏನು ಮಾಡಬೇಕು? ವಿಧೇಯರಾಗಬೇಕು. ಅವರು ಒಳ್ಳೆಯವರೇ, ನಮಗೆ ಅವರು ಒಳ್ಳೆಯವರಾಗಬೇಕಂದ್ರೆ ನಾವು ಅವರ ಸ್ವರಕ್ಕೆ ಏನು ಮಾಡಬೇಕು? ಕಿವಿಗೊಡುವಂಥವ್ರಾಗಬೇಕು. ಆವಾಗ ಅವರ ಒಳ್ಳೆತನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಅವರ ಪ್ರೊಟೆಕ್ಷನನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಅವರ ಲೀಡಿಂಗನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಅವರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡ್ರಿ. ಮಾವಿನ ಹಣ್ಣು ಮರದ ಒಳಗಡೆ ಹಳದಿಯಾಗಿದ್ದರೆ ನಿಮಗದು ಟೇಸ್ಟ್ ಬರೋದಿಲ್ಲ. ಹಳದಿಯಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ರೈಪ್ ಆಗಿದೆ, ಸೂಪರ್ ಆಗಿದೆ ನೋಡೋದಕ್ಕೆ. ಬಟ್ ಅದರಿಂದ ನಿಮಗೇನು ಲಾಭ? ಅನ್ಲೆಸ್ ಯು ಪ್ಲಕ್ ಇಟ್ ಆ್ಯಂಡ್ ಹ್ಯಾವ್ ಇಟ್. ನೀವು ಅದನ್ನು ಕಿತ್ತಿ ನೀವು ತಿನ್ನೋವರೆಗೂ ನನಗೆ ಯಾವುದೇ ಟೇಸ್ಟ್ ಅದು ಕೊಡೋದಿಲ್ಲ. ದ ಸೇಮ್ ವೇ ಒಳ್ಳೆ ಕುರುಬನು ಯೇಸು ಸ್ವಾಮಿ, ನಿಜ, ಖಂಡಿತವಾಗಿ ಅವರು ಒಳ್ಳೆ ಕುರುಬನೇ. ಹಾಲೆಲೂಯಾ. ಅದರಲ್ಲಿ ಎರಡು ಡೌಟ್ ಇಲ್ಲ. ಅದಕ್ಕೆ ಕಾನ್ಫಿಡೆನ್ಸಿಂದ ಸ್ವಾಮಿ ಹೇಳಿದರು, ನಾನೇ ಒಳ್ಳೆ ಕುರುಬನು ಅಂತಂದು. ಬಟ್ ಅದರಿಂದ ನಿನಗೆ ಯಾವಾಗ ಲಾಭ ಆಗುತ್ತೆ ಗೊತ್ತಾ? ಯಾವಾಗ ಅವರನ್ನು ನನ್ನ ಜೀವನದಲ್ಲಿ ನಾನು ಸ್ವೀಕಾರ ಮಾಡ್ತೀನಿ, ಯಾವಾಗ ಅವರ ಒಂದು ಸ್ವರಕ್ಕೆ ನಾನು ಕಿವಿಗೊಡ್ತೇನೆ, ಯಾವಾಗ ಅವರ ಹೆಜ್ಜೆ ಜಾಡಿನಲ್ಲಿ ನಾನು ನಡಿತೇನೆ, ಆವಾಗ ಏನಾಗ್ತಾರೆ? ಆ ಒಳ್ಳೆ ಕುರುಬನು ನನಗೆ ಕುರುಬನಾಗ್ತಾನೆ. ಹಾಲೆಲೂಯಾ. ಅದನ್ನೇ ಕೀರ್ತನೆಗಾರ 23ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ, ಯೆಹೋವನು ನನ್ನ ಕುರುಬನು, ನನಗೆ ಕುರುಬನು, ನಾನು ಕೊರತೆ ಪಡೆನು. ಯೆಹೋವನು ಕುರುಬನು ಅಂತ ಹೇಳ್ತಾ ಇಲ್ಲ ಅಲ್ಲಿ. ಏನು ಹೇಳ್ತಾ ಇದ್ದಾನೆ? ದ ಲಾರ್ಡ್ ಈಸ್ ಮೈ ಶೆಪರ್ಡ್, ನನ್ನ ಕುರುಬನು. ಯಾವಾಗ ಯೇಸು ಸ್ವಾಮಿ ನನ್ನವರಾಗ್ತಾರೋ, ಯಾವಾಗ ಯೇಸು ಸ್ವಾಮಿ ನನ್ನ ಕುರುಬನಾಗ್ತಾರೋ, ಆವಾಗ ನನಗೆ ಲಾಭ ಇದೆ, ಇಲ್ಲಾಂದ್ರೆ ಲಾಭ ಇಲ್ಲ. ಹೇಗೆ ಅವರು ನನ್ನ ಕುರುಬರಾಗ್ತಾರೆ? ಯಾವಾಗ ನಾನು ಅವರ ಸ್ವರಕ್ಕೆ ಕಿವಿಗೊಡ್ತೇನೋ, ನಾನೇ ಅವ್ರಿಗೆ ವಿಧೇಯನಾಗ್ತೇನೋ, ನಾನು ಅವ್ರನ್ನ ಹಿಂಬಾಲಿಸ್ತೇನೋ, ಆವಾಗ ಆ ಕುರುಬನು ನನ್ನ ಕುರುಬನಾಗ್ತಾನೆ. ಅದರಿಂದ ನನಗೇನಿದೆ? ಲಾಭ ಇದೆ. ಇಲ್ಲದೆ ಹೋದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮಗೇನೂ ಲಾಭ ಇಲ್ಲ. ಅವರು ಒಳ್ಳೆಯವರು ನಿಜ, ಬಟ್ ಅವ್ರ ಒಳ್ಳೆತನವನ್ನು ನಾವು ನಮ್ಮ ಲೈಫಲ್ಲಿ ಅನುಭವ ಮಾಡೋಕ್ಕಾಗಲ್ಲ ಅನ್ಲೆಸ್ ನಾವು ಅವರ ಸ್ವರಕ್ಕೆ ಕಿವಿಗೊಡದೆ ಹೋದರೆ. ಅವರ ಸ್ವರಕ್ಕೆ ನಾವು ಕಿವಿಗೊಡದೆ ಹೋದರೆ, ಹಾಲೆಲೂಯಾ, ಅವರಿಂದ ನಾವು ಏನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕಿವಿಗೊಡಬೇಕು. ಹಾಲೆಲೂಯಾ. ಅವರು ಒಳ್ಳೆ ಕುರುಬರಾಗಿದ್ದಾರೆ, ನಾವು ಅವರ ಕುರಿಮರಿಗಳಾಗಿದ್ದೇವೆ. ನಾವು ಅವರ ಸ್ವರವನ್ನು ಕೇಳೋಣ, ಅವ್ರನ್ನ ಹಿಂಬಾಲಿಸೋಣ, ಅವ್ರನ್ನ ತಿಳಿದುಕೊಳ್ಳೋಣ. ಸ್ವಾಮಿ ಅದನ್ನೇ ಹೇಳ್ತಾರೆ. ಏನು ನೋಡ್ರಿ, 5ನೇ ವಚನದಲ್ಲಿ ನೀವು ನೋಡೋದಾದರೆ, 4ನೇ ವಚನದಿಂದ 4ನೇ ವಚನದ 2ನೇ ಭಾಗ, ಸ್ವಂತ ಕುರಿಗಳನ್ನೆಲ್ಲ ಹೊರಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗ್ತಾನೆ, ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು, ಹಲ್ಲೆಲೂಯಾ, ಮುಂದೆ ಹೋಗಿದ್ದಾರೆ. ಇವತ್ತು ಯೇಸು ಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ನಾವು ಇವತ್ತೇನು ಮಾಡಬೇಕಂದ್ರೆ ಅದನ್ನು ತಿಳಿದುಕೊಂಡು, ಹೆಂಗೆ ನಾವು ತಿಳ್ಕೊಳ್ಳೋಕೆ ಸಾಧ್ಯ? ವೆನ್ ವಿ ರೀಡ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಓದುವಾಗ ನಾವು ಕುರುಬನನ್ನು ತಿಳ್ಕೊಳ್ತೇವೆ, ಅವರ ಸ್ವರವನ್ನು ತಿಳ್ಕೊಳ್ತೇವೆ. ಅವಾಗ ಏನಾಗುತ್ತೆ ಅಂತೆ, ನಾವು ಅವರ ಹಿಂದೆ ಹೋಗುತ್ತೇವೆ. ಅನ್ಯರ ಸ್ವರವನ್ನು ತಿಳಿಯೋದಿಲ್ಲ, ಅನ್ಯನ ಹಿಂದೆ ಹೋಗೋದಿಲ್ಲ, ಅವನ ಬಳಿಯಿಂದ ಓಡಿ ಹೋಗ್ತದೆ. ಅನ್ಯನು ಅಂತಂದ್ರೆ ಯಾರು? ಸೈತಾನ. ಅನ್ಯನ ಅಂದ್ರೆ ಯಾರು? ಸೈತಾನ. ಯಾರು ದೇವರ ಒಂದು ಸ್ವರವನ್ನ ಕೇಳಿಸ್ಕೊಂಡು ದೇವರ ಹಿಂದೆ ಹೋಗ್ತಾ ಇರ್ತಾರೋ, ಸೈತಾನನ ಸ್ವರಕ್ಕೆ ಅವ್ರು ಏನ್ ಮಾಡಲ್ಲ? ಕಿವಿಗೊಡೋದಿಲ್ಲ, ಸೈತಾನನ ಹಿಂದೆ ಹೋಗೋದಿಲ್ಲ, ಅವನಿಂದ ಓಡಿ ಹೋಗ್ತಾರೆ. ಹಲ್ಲೆಲೂಯಾ. ಸೊ ಇಟ್ ಆಲ್ ಕಮ್ಸ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾ? ನಾವು ಯೇಸು ಸ್ವಾಮಿ ಒಳ್ಳೆ ಕುರುಬನಾಗಿದ್ದಾನೆ, ಆದರೆ ನಾವೇನು ಮಾಡಬೇಕು? ಅವರ ಸ್ವರಕ್ಕೆ ಕಿವಿಗೊಡುವಂಥವ್ರಾಗಿರ್ಬೇಕು. ನಾವು ಸ್ವರಕ್ಕೆ ಕಿವಿಗೊಡದೆ ಹೋದರೆ ಅವರ ಜೀವನ ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅವರ ಪ್ರೊಟೆಕ್ಷನ್ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅವರ ಜಯವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅವರ ಒಂದು ಕಾಳಜಿಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅವರ ಪ್ರೀತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಲಾಸ್ಟಿಗೆ ಏನು ಅಂದ್ಬಿಡ್ತೇವೆ? ಇಲ್ಲ, ದೇವರಿಲ್ಲ, ಎಲ್ಲಿದ್ದಾರೆ ದೇವರು? ನನ್ನ ಲೈಫಲ್ಲಿ ಏನಾಗ್ತಾ ಇದೆ? ಎಲ್ಲಿದ್ದಾರೆ ದೇವರು? ಈ ಇದ್ರದ್ದು ನರಿದು ಕತೆ ಕೇಳಿದಿರ? ಒಂದು ದ್ರಾಕ್ಷೆ ಒಂದು ತೋಟದಲ್ಲಿ ನರಿ ಹೋಗುತ್ತೆ, ದ್ರಾಕ್ಷೆ ತೋಟದಲ್ಲಿ ನರಿ ಹೋಗುತ್ತಂತೆ. ಓಕೆ, ತಿನ್ಬೇಕಂತ ಹೊಟ್ಟೆ ಹಸಿದು ಹೋಗಿ ಅಲ್ಲಿ ಮೇಲೆ ದ್ರಾಕ್ಷೆ ಲತೆಗಳು ಹಿಂಗೆ ತೂಗ ಹಾಕಿರುತ್ತೆ. ಆದರೆ ಏನಿರುತ್ತೆ, ಸ್ವಲ್ಪ ಹೈಟಲ್ಲಿದೆ, ಅದು ಜಿಗಿಯುತ್ತೆ. 1 ಸರಿ ಜಿಗಿಯುತ್ತೆ, 2 ಸರಿ ಜಿಗಿಯುತ್ತೆ, 3 ಸತಿ ಜಿಗಿಯುತ್ತೆ, 4 ಸರಿ ಜಿಗಿಯುತ್ತೆ, 5ನೇ ಸರಿ ಜಿಗುತ್ತೆ, ಸಿಕ್ಕೋದಿಲ್ಲ, ಅದು ಬಾಯಿಗೆ ಎಟ್ಕೋದಿಲ್ಲ. ಅದಕ್ಕೆ ಲಾಸ್ಟಿಗೆ ಏನು ಹೇಳ್ಕೊಂಡು ಹೋಗ್ತದೆ ಗೊತ್ತಾ? ಅಯ್ಯೋ, ದ್ರಾಕ್ಷೆ ತುಂಬ ಉಳಿಯಿದೆ, ಬೇಡ ಇದು.
ನೀನು ಟೇಸ್ಟೇ ಮಾಡಲಿಲ್ಲ ಹುಳಿ ಅಂತ ಹೇಳ್ತಾ ಇದೆಯಾ. ಟೇಸ್ಟ್ ಮಾಡದೆ ಹುಳಿ ಅಂತ ಹೇಳ್ತಾ, ಯಾಕೆ? ಸಿಕ್ಕಲಿಲ್ಲ ಬಾಯಲ್ಲಲ್ಲ. ಅದಕ್ಕೆ ಇವತ್ತು ಅನೇಕ ಜನರು ಯೇಸು ಸ್ವಾಮಿನ ಇನ್ನೂ ಅನುಭವ ಮಾಡಿಲ್ಲ. ಆಮೇಲೆ ಹೇಳ್ತಾರೆ, ಎಲ್ಲಿ ದೇವ್ರಿದ್ರೆ ಹಿಂಗ್ಯಾಕಾಗುತ್ತೆ, ದೇವ್ರಿದ್ರೆ ಯಾಕೆ ಕಷ್ಟಪಡ್ತೀನಿ, ದೇವ್ರಿದ್ರಿಗೆ ಹಿಂಗ್ಯಾಕಾಗುತ್ತೆ ನನ್ನ ಲೈಫಲ್ಲಿ. ನೋ, ಫಸ್ಟ್ ಯು ಫಾಲೋ ಜೀಸಸ್. ಅವರ ಸ್ವರವನ್ನು ಕೇಳ್ರಿ, ಅವ್ರ ಒಳ್ಳೆ ಕುರುಬನ ಸ್ವರವನ್ನು ಕೇಳ್ರಿ, ಅವ್ರನ್ನ ಹಿಂಬಾಲಿಸ್ರಿ. ಅನ್ಯರ ಸ್ವರವನ್ನು ಕೇಳಬೇಡ್ರಿ, ಸೈತಾನನ ಸ್ವರವನ್ನು ಕೇಳಬೇಡ್ರಿ. ಅವಾಗೇನಾಗುತ್ತೆ? ಮೇವನ್ನು ಕಂಡುಕೊಳ್ತೀರಿ. ಹಲ್ಲೆಲೂಯಾ. ಮೇವನ್ನು ಕಂಡುಕೊಳ್ತೇವೆ. ಮೇವನಂದರೆ ನಮಗೆ ಬೇಕಾಗಿದ್ದನ್ನು ದೇವ್ರು ಏನು ಮಾಡ್ತಾರೆ? ತಕ್ಕ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ? ಅನುಗ್ರಹಿಸ್ತಾರೆ. ಸೊ ಒಳ್ಳೆ ಕುರುಬನನ್ನು ನಾವು ನಂಬೋಣ, ಒಳ್ಳೆ ಕುರುಬನನ್ನು ನಾವು ಹಿಂಬಾಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವರ ಒಂದು 5 ಗುಣಗಳನ್ನು ನಾವು ನೋಡಿದ್ವಿ. ಯಾವುದ್ಯಾವುದದು? ಅವರೇನಾಗಿದ್ದಾರೆ? ನಮ್ಮನ್ನು ಅರಿತಂಥ ಕುರುಬನಾಗಿದ್ದಾರೆ, 1. ಮತ್ತು 2ನೇದು, ನಮಗಾಗಿ ಕಾಳಜಿ ವಹಿಸುವಂಥ ಕುರುಬರಾಗಿದ್ದಾರೆ. ಮತ್ತು 3ನೇದು, ನಮ್ಮನ್ನು ಸುರಕ್ಷಿತವಾಗಿಡುವಂಥ ಕುರುಬನಾಗಿದ್ದಾರೆ. 4ನೇದು, ನಮ್ಮನ್ನು ನಡೆಸುವಂಥ ಕುರುಬನಾಗಿದ್ದಾರೆ. 5ನೇದು, ನನಗಾಗಿ ನಮಗಾಗಿ ಎಲ್ಲರಿಗಾಗಿ ಪ್ರಾಣ ಕೊಟ್ಟಂಥ ಕುರುಬನಾಗಿದ್ದಾರೆ. ಹಲ್ಲೆಲೂಯಾ. ಮೇಲ್ಗಡೆದು ಎಲ್ಲರೂ ಮಾಡ್ಬೋದು. ಮೇಲ್ಗಡೆ 4 ವಿಷಯಗಳನ್ನ ಮೇ ಬಿ ಗೊತ್ತಿದೆ, ನಿನ್ನ ಬಗ್ಗೆ ಗೊತ್ತಿದೆ ಅಂತ ಅನ್ಬೋದು, ಅಥವಾ ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀನಿ, ಅಥವಾ ನಿನ್ನನ್ನು ನಾನು ನೋಡ್ಕೊತೀನಿ, ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು, ಅಥವಾ ನೀನು ನಡೆಸ್ತೀನಿ ಅಂತ ಹೇಳ್ಬೋದು. ಆದರೆ ನಿನಗಾಗಿ ಪ್ರಾಣ ಕೊಡ್ತೇನೆ ಅಂದಿದ್ದು ಯೇಸು ಸ್ವಾಮಿ ಮಾತ್ರ, ಕೊಟ್ಟಿದ್ದು ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಸೊ ಅವರ ಸ್ವರಕ್ಕೆ ನಾವು ಕಿವಿಗೊಡೋಣ. ಖಂಡಿತವಾಗಿ ದೇವರು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕುರುಬನಾಗಿ ಕೊನೆಯವರೆಗೂ ನಡೆಸ್ತಾರೆ. ಆ ಮಧ್ಯದಲ್ಲಿ ಬಿಡೋದಿಲ್ಲ, ಅವರು ನಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಕೊನೆಯವರೆಗೂ ನಮ್ಮನ್ನು ಏನು ಮಾಡ್ತಾರೆ? ಅವರು ನಡೆಸ್ಕೊಂಡು ಹೋಗ್ತಾರೆ. ಕಣ್ಣುಗಳು ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರಪ್ಪ, ಸರ್ವಶಕ್ತನಾದಂಥ ದೇವರೇ, ನಮ್ಮ ಒಳ್ಳೆ ಕುರುಬನೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನೇ ನಮ್ಮ ಒಳ್ಳೆ ಕುರುಬನಾಗಿದ್ದಿ ಅಪ್ಪ. ನಿನ್ನ ಸ್ವರವನ್ನು ಕೇಳಿ ಅಪ್ಪ, ನಿನ್ನನ್ನು ಹಿಂಬಾಲಿಸಿ ನಿನ್ನ ರಾಜ್ಯದಲ್ಲಿ ನಾವು ನಡೆಯುವಂತೆ, ನಿನ್ನ ರಾಜ್ಯದಲ್ಲಿ ಬೆಳೆಯುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಬೇಕಪ್ಪ. ಹೌದು ಸ್ವಾಮಿ, ನಿನ್ನ ಸ್ವರವನ್ನಲ್ಲದೆ ಬೇರೆ ಯಾವ ಸ್ವರವನ್ನು ನಾವು ಕೇಳಿಸಿಕೊಳ್ಳದೆ, ಬೇರೆ ಯಾವುದೇ ಸ್ವರಕ್ಕೆ ನಾವು ವಿಧೇಯರಾಗದೆ ಸ್ವಾಮಿ, ಕೇವಲ ನಿನ್ನ ಸ್ವರವನ್ನು ಕೇಳಿಸಿ, ನಿನ್ನನ್ನು ತಿಳಿದುಕೊಂಡು ನಿನಗಾಗಿ ನಾವು ಬದುಕುವಂತೆ, ನಿನಗಾಗಿ ಬಾಳುವಂತೆ, ನಿನ್ನ ಒಳ್ಳೆತನವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವ ಸವಿದು ರುಚಿಸಿ ನೋಡುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಎಲ್ಲ ಅಪನಂಬಿಕೆಯನ್ನು ತೆಗೆದಾಕಪ್ಪ ಸ್ವಾಮಿ. ನಿನ್ನ ಸ್ವರವನ್ನು ಕೇಳದಂತೆ ನಮ್ಮ ಕಿವಿಗಳನ್ನು ಮಂದ ಮಾಡುವಂಥ ಎಲ್ಲ ಲೌಕಿಕ ಕಾರ್ಯಗಳನ್ನು, ಸೈತಾನನ ಆಲೋಚನೆಗಳನ್ನು ಕರ್ತನೆ, ದುರಾತ್ಮನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಮ್ಮಿಂದ ತೆಗೆದು ಹಾಕು ರಾಜ. ಹೌದು ಸ್ವಾಮಿ, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು ತೆರೆಯಲ್ಪಡಲಿ, ನಿನ್ನನ್ನು ಪ್ರೀತಿಸುವಂತೆ, ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನ ಸ್ವರವನ್ನು ಕೇಳುವಂತೆ, ನಿನಗೆ ವಿಧೇಯರಾಗುವಂತೆ ದೇವರೇ ನಮ್ಮಲ್ಲಿ ನೀನು ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ ಸ್ವಾಮಿ. ನೀನು ಮಾಡ್ತೀವಿ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ. ಅಪ್ಪ, ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರು ನೀನು ಆಶೀರ್ವಾದ ಮಾಡು, ನಿನ್ನ ಬಲದಿಂದ ತುಂಬಿಸು ಅಪ್ಪ. ನಿನ್ನನ್ನು ಕರ್ತನ ಹಿಂಬಾಲಿಸಿ ನಿನಗಾಗಿಯೇ ನಾವು ಜೀವಿಸುವಂತೆ ಒಳ್ಳೆ ಕುರುಬನೇ ನಮ್ಮೆಲ್ಲರಿಗೂ ನೀನು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್. ನನ್ನ